ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಒಪ್ಪಿದ್ರು ಸಖತ್ತಾಗಿದ್ದೀರಾ ಅಂತ ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇದೇ ಏಪ್ರಿಲ್ 4 ಮತ್ತು 5ನೇ ತಾರೀಕು ಒಂದು ಮದುವೆ ಇತ್ತು, ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಗೈಸ್ ಜಸ್ಟ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ನಾನೇನೋ ಸ್ವಲ್ಪ ಹಿಂದೆನೇ ಇಳ್ಕೊಂಡೆ, ಬಟ್ ಅವರಿಬ್ರು ಅಲ್ಲಿ ಹೋಗ್ತಿದ್ದಾರಲ್ಲ ಮುಂದೆ, ನಮ್ಮಮ್ಮ ಮತ್ತು ನನ್ನ ತಂಗಿನ ಅವರು ಪಾಪ ಅಲ್ಲಿ ಒಳಗೆ ಕರ್ಕೊಂಡೋಗಿ ಬಿಟ್ಟರು. ಯಾಕಂದರೆ ಗಾಡಿಗಳೆಲ್ಲ ಟ್ರಾಫಿಕಲ್ಲಿ ಸ್ಟ್ರಕ್ ಆಗಿತ್ತು, ಆಮೇಲೆ ಮೂವ್ ಆಯಿತು ಅಂದ್ಬಿಟ್ಟು ಅಷ್ಟೇ ಗೈಸ್. ಆ್ಯಂಡ್ ಈಗ ನಾನು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಊರಿಗೆ ಹೋಗ್ತಾ ಇದ್ದೀನಿ, ಬಟ್ ಯಾವ ಊರು ಏನು ಅಂತ ಹೋದ್ಮೇಲೆ ತೋರಿಸ್ತೀನಿ. ಮುಖ ತೋರಿಸ್ತಾ ಸರಿ, ಏನು ಹೇಳು? ನಾನು ಇಟ್ಕೊಂಡಿದ್ದೀನಿ, ಮೈಕ್ ಇಟ್ಕೊಂಡು ಹೇಳ. ಏನು ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಯೋ ಗೈಸ್, ಇವಳೇನೋ ಡೈಲಾಗ್ ಹೊಡಿತಾವಳೆ. ನಾನಾಗಿರೋದಕ್ಕೆ ನಮ್ಮಮ್ಮ ಎಲ್ಲೇ ಇಳ್ಕೊಂಡ್ರು ನಾನು ವಾಪಸ್ ಹುಡ್ಕೊಂಡು ಬಂದಿದ್ದೀನಂತೆ ಅವ್ರನ್ನ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ. ಅದೇ ಇವಳಾಗಿದ್ದಿದ್ರೆ ಎಲ್ಲಾದರೂ ಕಳೆದೋಗ್ಬಿಡ್ತಿದ್ಲಂತೆ. ಯಾವ ಊರು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ತೋರಿಸ್ತೀನಿ, ಗೆಸ್ ಮಾಡ್ತಾ ಇರಿ, ಓಕೆನಾ? ಬಂದ್ವಿ, ಕೆಂಪೇಗೌಡ ಬಸ್ ಸ್ಟಾಪ್ಗೆ ರೀಚ್ ಆಗಿದ್ದೀವಿ. ಮ್ಯಾಡ್ ಆ್ಯಂಗಲ್ಸ್ ಮಾ 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 ಇವಳೇನೋ ದೊಡ್ಡ ಮನ್ಸು ಮಾಡಿ ಕೊಡಿಸ್ತಾವಳೆ ಗೈಸ್. ನಂಗೆ ಮ್ಯಾಡ್ ಆ್ಯಂಗಲ್ಸ್ ಅಂದರೆ ಫೇವ್ರೆಟ್, ನಂಗೆ ದೊಡ್ಡದೇ ಬೇಕು. ಓಕೆ, ಇಲ್ಲ, ಐ ವಾಂಟ್ ದಿಸ್ 50 rupees. ತಂಗಿ ಕೊಡಿಸ್ತಾವಳೆ ಅಂದಮೇಲೆ ಟ್ಯಾಕ್ಸ್ ಹಾಕ್ಲೇಬೇಕಲ್ವ ಗೈಸ್? ನಂಗೆ 50 ರೂಪಾಯಿದೇ ಬೇಕು. ನೀನು ತಿನ್ಬೇಡ, ನನಗೆ ಕೊಡ್ಸು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮ್ಯಾಂಡ್ ಆ್ಯಂಗಲ್ಸ್, ಮ್ಯಾಡ್ ಆ್ಯಂಗಲ್ಸ್, ಮ್ಯಾಂಡ್ ಆ್ಯಂಗಲ್ಸ್ ಅಂತೆ ಗೈಸ್. ಶೇರಿಂಗ್ ಈಸ್ ಕೇರಿಂಗಾ? ತೋರ್ಸಿ, ಏನೇನು ತೊಗೊಂಡಿದ್ಯಾ? ನನಗೆ ಮ್ಯಾಡ್ ಆ್ಯಂಗಲ್ಸ್ ಗೈಸ್. ಇವಳ ಫ್ರೆಂಡು ಇಲ್ಲೊಂದು ಅಲ್ಲೊಂದು ನಿನ್ನ ಥರನೇ ಐತೆ ಕಣೆ. ಬಂದ್ವಿ ಗೈಸ್ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ. ಬಸ್ ಹತ್ಕೊಂಡು ಮೇಲೆ ಸಿಗ್ತೀನಿ ಗೈಸ್. ನಮ್ಮಮ್ಮ ಕಾಣೆಯಾಗಿದ್ದಾರೆ ಗೈಸ್. ಲಾಸ್ಟ್ ಟೈಮು ಒಂದ್ಸತಿ ಹಿಂಗೆ ನಾವು ತಿನ್ನೋಕ್ಕೇನಾದರೂ ಹುಡ್ಕೊಂಡು ಹೋಗ್ತೀವ, ಅವ್ರು ಗ್ಯಾಪಲ್ಲಿ ಬಂದು ಬಸ್ ಹತ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ನಮಗೆ ಫೋನ್ ಮಾಡಿ ಕರೆಯೋದು. ಸೊ ಇವಾಗೆಲ್ಲ ಅವರೇ ಗೊತ್ತಿಲ್ಲ, ಹುಡುಕ್ಬೇಕು ಗೈಸ್. ಅವಳು ತಿಂಡಿ ಪೋತಿ ಲೇಸ್ ಇಟ್ಕೊಳ್ಳೋದ್ರಲ್ಲೇ ಇದ್ದಾಳೆ. ನಮ್ಮಮ್ಮ ಎಲ್ಲಿದ್ದಾರೋ ಗೊತ್ತಿಲ್ಲ, ಹುಡುಕ್ಬೇಕು ಗೈಸ್. ಮಾಡೋರ್ ಕಂಡ್ರೆ ನಂಗಾಗಲ್ವೇ? ಇಷ್ಟು ಬಸ್ಗಳಲ್ಲಿ ಯಾವ ಬಸ್ಸಲ್ಲಿ ಅವರೇ ಅಂತಾನೆ ಗೊತ್ತಿಲ್ಲ ಗೈಸ್. ನಿಮಗೆ ನೆನಪಿದೆಯಾ ಈ ಜಾಗ? ನಾನೊಂದು ವ್ಲಾಗಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಕೊಪ್ಪಳಾಗ ಹೋಗಕ್ಕೆ ಬಂದಾಗ ಇಲ್ಲೇ ವಾಕ್ ಮಾಡ್ಕೊಂಡು ಬಸ್ ಹುಡ್ಕೋದ್ರಲ್ಲೇ ಆಗೋಗಿತ್ತು ನಮ್ಮ ಪರಿಸ್ಥಿತಿ ಗೈಸ್. ಈಗ ಇಬ್ಬರು ಸೇರಿ ನಮ್ಮ ಅಮ್ಮನ ಹುಡುಕ್ತಾ ಇದ್ದೀವಿ. ಅವಳು ಹುಡುಕ್ತಾ ಹೋಗ್ತಾನೆ ಅವಳೆ, ನಾನು ಹುಡುಕ್ತಾ ಇದ್ದೀನಿ. ನೋಡಬೇಕು ಗೈಸ್, ನಮ್ಮಮ್ಮ ಸಿಕ್ಕಿದ್ರ ಇಲ್ವಾ ಅನ್ನೋದೇ ಈ ವಿಡಿಯೋ. ಎಲ್ಲಿದ್ದಾರಂತೆ? ಲೇ, ಈ ಕಡೆ ಸೈಡ್ ಬಸ್ಗಳು ಬರಲ್ಲ ಕಣೆ, ಆ ಕಡೆನೇ ಇರೋದು. ಬಸ್ ನಂಬರ್ ಆದರೂ ಹೇಳಕ್ಕೆ ಹೇಳೆ. ನೋಡಿ ಗೈಸ್ ನಮ್ಮ ಪರಿಸ್ಥಿತಿ, ನೋಡಿ ಗೈಸ್, ಎಲ್ಲಾರನ್ನೂ ಬಿಟ್ಬಿಟ್ಟು ನಮ್ಮಮ್ಮ ಹತ್ಬಿಟ್ಟವ್ರೆ. ಯಪ್ಪ, ಯಾವತ್ತಿದ್ರೂ ನಾವೇ ವಿಂಡೋ ಸೀಟ್ ಗೈಸ್, ಬಿಟ್ಕೊಡೋ ಮಾತೇ ಇಲ್ಲ. ಏನಮ್ಮ ನೀವು ನಮ್ಮನ್ನೇ ಬಿಟ್ಬಿಟ್ಟು ಬಂದ್ಬಿಟ್ರಿ? ಮಕ್ಕಳನ್ನೇ ಬಿಟ್ಬಿಟ್ಟು ಬಂದಿದ್ದೀರಾ? ಇವಾಗಲೇ ಟೈಮ್ ಆಗಿದೆ, ನೀವು ಅಲ್ಲಿ ಇನ್ನೂ 1 hour ಮಾಡ್ತೀರಾ? ಅಯ್ಯೋ, ಸೆಟಲ್ ಆಗಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್, BMTC ಬಸ್ ಸ್ಟಾಪಿಂದ KSRTC ಬಸ್ ಸ್ಟಾಪಿಗೆ ಬರೋ ಅಷ್ಟರಲ್ಲೇ ಸುಸ್ತಾಗೋಯ್ತು. ಅಷ್ಟು ಬಿಸಿಲು, ಅಷ್ಟು ಸೆಕೆ, ಅಷ್ಟೇ ಗೈಸ್. ಇವಾಗ ಬಸ್ ಹತ್ತಿದ್ದೀವಿ, ಆನ್ ದ ವೇ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ತಂಗಿ ಕೊಡಿಸಿರೋ ಮ್ಯಾಡ್ ಆ್ಯಂಗಲ್ಸ್, ಇದು ನನ್ನ ಫೇವ್ರೆಟ್ ಫ್ಲೇವರು ಮ್ಯಾಡ್ ಆ್ಯಂಗಲ್ಸಲ್ಲಿ. ಸೊ ನನ್ನ ತಂಗಿ ಕೊಡಿಸೋಳೆ. ಇನ್ನೊಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಇದನ್ನು ತಿನ್ಕೊಂಡು ಹೋಗ್ತೀವಿ. ನೆಲಮಂಗಲ ಬಿಡೋವರೆಗೂ ಸ್ವಲ್ಪ ಹಿಂಸೆನೇ ನನಗೆ ಎಸ್ಪೆಷಲಿ, ಯಾಕಂದರೆ ಬಿಸಿಲು ಸೆಕೆ, ಹಂಗಾಗಿ ನೆಲಮಂಗಲ ದಾಟಿದ್ಮೇಲೆ ಫುಲ್ ಹೈವೇ ಅಲ್ವಾ, ಇನ್ನೂ ಸಖತ್ತಾಗಿರುತ್ತೆ. ಅಷ್ಟೇ ಗೈಸ್, ನಮ್ಮ ಹೆಮ್ಮೆಯ KSRTC. ಅಷ್ಟೇ, ಸ್ವಲ್ಪ ಹೊತ್ತಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಸಾಂಗ್ಸ್ ಕೇಳಿಕೊಂಡು ಚಿಲ್ ಮಾಡಿಕೊಂಡು ಹೋಗುವ ಬನ್ನಿ. ಫಸ್ಟ್ ಟೈಮ್ ನಾನು ನಮ್ಮ ಅಮ್ಮನ ಹತ್ರ ಕೂತಿದ್ದೀನಿ, ನನ್ನ ತಂಗಿ ಬೇರೆ ಕಡೆ ಹೋಗೋಳೆ. ಯಾವಾಗಲೂ ನಾನು ಆ ಕಡೆ ಹೋಗ್ಬಿಡ್ತಾ ಇದ್ದೆ, 2 ಸೀಟ್ ಇರೋ ಕಡೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ. ಮತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ?
ನಾನಲ್ಲ, ನನ್ನ ದೇವತೆ. ನನ್ನ ದೇವತೆ. ನೀನಾ ಜನ ಕಾಣಿಸ್ತಿದ್ದೀನಿ. ಇಲ್ಲ, ನಮ್ಮಮ್ಮ. ಎಲ್ರು ನಾಚ್ಕೊಂಡ್ರೆ ನನಗೆ ಕಂಟೆಂಟ್ ಹೆಂಗೈ ಸಿಗುತ್ತೆ, ಯಾರು ಮಾತೇ ಆಡಲ್ಲ ಅಂತಾರೆ. ಕ್ಯಾಮ್ರಾ ಹಿಂದೆ ಮಾತ್ರ ಸಖತ್ತಾಗಿ ಮಾತಾಡ್ತಾರೆ, ಬಾಯಿ ಮುಚ್ಚಿ ಅಂದ್ರೂ ಮುಚ್ಚಲ್ಲ. ಹಿಂಗೆ ವಯಸ್ಸಿದಷ್ಟು ಬೇಜಾರು ಮಾಡ್ತಾರೆ ನೋಡಿ. ಪ್ಯಾಕೆಟ್ ತುಂಬ ಬೇಜಾರಾಗ್ತಿದೆ ಬಟ್ ಸ್ಟಿಲ್ ತುಂಬ ಇಷ್ಟ ಆಯ್ತು. ಸೊ ಗೈಸ್, ಗುರುಶ್ರೀ ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ. ಇವಾಗ ಬ್ರೇಕ್ ಕೊಟ್ಟಿದ್ದಾರೆ. ಪ್ರತಿ ಸತಿನೂ ಇಲ್ಲೇ ನಿಲ್ಲಿಸೋದು, ಬಟ್ ಸಮ್ಟೈಮ್ಸ್ ಬೇರೆ ಕಡೆ ನಿಲ್ಲಿಸ್ತಾರೆ. ಅಯ್ಯೋ, ನಾನಂತೂ ನೋಡೋ ಥರ ಇಲ್ಲ ಅನಿಸುತ್ತೆ. ಎನಿವೇಸ್, ನಾನು ಊಟ ಎಲ್ಲ ಏನೂ ತೊಗೊಳಲ್ಲ ಬಸ್ ಸ್ಟ್ಯಾಂಡ್ಸಲ್ಲಿ, ಬರೀ ಪಾಪ್ಕಾರ್ನ್, ಸ್ನ್ಯಾಕ್ಸ್ ಈ ಥರ ತೊಗೊತೀನಿ. ಸೊ ನಮ್ಮಮ್ಮ ಹೋಗಿದ್ದಾರೆ ಗೈಸ್ ತರಕ್ಕೆ, ಈಗ ಹೋಗ್ತಾರೆ. ಪಾಪ್ಕಾರ್ನ್ ಗೈಸ್. ನಾನು ಬ್ಲ್ಯಾಕ್ ಕರೆಂಟ್ ತಗೊಂಡೆ, ನೀನು ಸ್ಟ್ರಾಬೆರಿ. ಪಾಪ್ಕಾರ್ನ್ ಒಂದು ತಗೊಂಡು ಹೋಗಬೇಕು. ಹೆಂಗೆ ತಿಂತವಳು ನೋಡಿ ಗೈಸ್. ಅಯ್ಯೋ, ಬಸ್ ಹೋಗ್ಬಿಟ್ರೆ ಏನು ಮಾಡೋದು? ಇವಳು ಅಮೌಂಟ್ ಇಟ್ಕೊಂಡಿರೋದು ನೋಡಿ ಅವಳು ಕೊಡಿಸ್ತಾವಳೆ ಅನ್ಕೋಬೇಡಿ ಗೈಸ್. ನಮ್ಮಮ್ಮ ದುಡ್ಡು ಕೊಟ್ಟೋಗವ್ರೆ ಕೊಡಿಸು ಅಂತ. ಹಂಗೆ ನನಗೆ ತಗೊಳಕ್ಕಾಗಲ್ವಾ ಅಂತಲೂ ಅನ್ಕೋಬೇಡಿ ಗೈಸ್. ನಮ್ಮಮ್ಮ ಹತ್ರ ತೆಗೆಸ್ಕೊಂಡು ತಿನ್ನೋದು ಖುಷಿನೇ ಒಂಥರ ಬೇರೆ. ಅದಕ್ಕೆ ಐ ಲವ್ ಯು ಅಂದ್ಬಿಟ್ಟು ಕೊಡೆ. ಬಾ. ಸೊ ಗೈಸ್, ನಿಮಗೆ ಈಗ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅನಿಸುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಇದೇ ನಮ್ಮ ಊರಿನ ಬಸ್ ಸ್ಟ್ಯಾಂಡ್, ಹಾಸನ್ ನಮ್ಮ ಊರು. ಫೈನಲಿ ಇಷ್ಟೊತ್ತು ಟ್ರಾವೆಲ್ ಮಾಡಿ ಬೇಗನೆ ಕರ್ಕೊಂಡ್ಬಂದರು. ಈಗ ರೀಚ್ ಆಗಿದ್ದೀವಿ. ಈಗ ಊರ ಕಡೆ ಹೋಗಬೇಕು, ಬನ್ನಿ. ನಮ್ಮಮ್ಮ ಅಂತೂ ಬಿಟ್ಟು ಹೋಗ್ತವ್ರೆ ಗೈಸ್. ಕಾಣಿಸ್ತವ್ರ ಇಲ್ವಾ ಗೊತ್ತಿಲ್ಲ. 24 ಗಂಟೆನೂ ಹಾಡು ಕೇಳ್ತಾನೆ ಇರ್ತಾಳೆ ಗೈಸ್. ನಮ್ಮಮ್ಮ ನೋಡಿ ಗೈಸ್. ಸೊ ಈಗ ಹಾಸನ ಬಸ್ ಸ್ಟಾಪಲ್ಲಿ ಊರಿಗೆ ಹೋಗೋದು. ನಮ್ಮ ಅಜ್ಜಿ ನೋಡಬೇಕು. ಗೈಸ್, ಇಷ್ಟೊತ್ತಲ್ಲಿ ಆಟೋನೇ ಸಿಗಲ್ಲ ಗೈಸ್ ನಮ್ಮೂರಲ್ಲಿ. ಬಸ್ಸು ಟೈಮಿಂಗ್ಸು, ಆಟೋನೂ ಇಷ್ಟೊತ್ತಲ್ಲಿ ಸಿಗಲ್ಲ. ಸೊ ಈಗ ನಮ್ಮಮ್ಮ ಅಲ್ಲಿ ವಿಚಾರಿಸೋಕ್ಕೆ ಅಂತ ಹೋಗವ್ರೆ. ಅವರು ಯಾವುದೋ ಆಟೋ ಡ್ರೈವರ್ ನಂಬರ್ ಹುಡುಕ್ತಿದ್ದಾರೆ ಅನಿಸುತ್ತೆ. ಸಾಕಾಗೋಯ್ತು ಗೈಸ್, ನಿದ್ರೆ ಬೇರೆ ಮಾಡಿಲ್ಲ. ನೈಟ್ ಶಿಫ್ಟ್ ಅವ್ರದ್ದು ಭಾಳ ಇಷ್ಟು ಅನಿಸುತ್ತೆ. ನಿದ್ದೆನೂ ಆಗಿಲ್ಲ ಸರಿಯಾಗಿ, ಅರ್ಧ ತಲೆ ನೋವ್ತಿದೆ. ಹೋಗಿ ಫಸ್ಟು ಮಲ್ಕೋಬೇಕೇನಾದರೂ ತಿಂದುಬಿಟ್ಟು. ಆಟೋ ಬಂದರೆ ಸಾಕು. ನಮ್ಮ ಅಜ್ಜಿ ಬೇರೆ ವೆಯ್ಟ್ ಮಾಡ್ತಿದ್ದಾರೆ. ಕೊನೆಗೂ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಯಾವ ಆಟೋನೂ ಬಂದಿಲ್ಲ. ಹಂಗಾಗಿ ನಮ್ಮ ಚಿಕ್ಕಪ್ಪನ ಫ್ರೆಂಡ್ ಒಬ್ಬರು ಊರಲ್ಲೇ ಇದ್ದರು. ನಮ್ಮ ಪುಣ್ಯ ಅಂತ ಹೇಳ್ಬೋದು. ಫೈನಲಿ ನಮ್ಮ ಅಜ್ಜಿ ಹೋಗಿ ಅವ್ರ ಮನೇಲಿ ವಿಚಾರಿಸಿದಾಗ ಅವ್ರ ಊರಲ್ಲೇ ಇರೋದು ಗೊತ್ತಾಗಿ ನಮ್ಮನ್ನು ಪಿಕ್ ಮಾಡೋದಕ್ಕೆ ಅವರೇ ಕಾರ್ ತೊಗೊಂಡು ಬಂದರು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಮತ್ತೊಮ್ಮೆ ಹೇಳ್ತೀನಿ. ಯಾಕಂದರೆ ನಾವು ಕಷ್ಟದಲ್ಲಿದ್ದಾಗ ಯಾರು ನಮ್ಗೆ ಹೆಲ್ಪ್ ಮಾಡಿದ್ರು ಅವ್ರನ್ನ ಮರಿಬಾರ್ದು ಅಲ್ವಾ ಗೈಸ್, ಹಂಗಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಕೇಕ್ಸ್, ಸ್ವೀಟ್ಸ್ ತಗೋತಾ ಇದ್ದೀವಿ ಗೈಸ್ ನಮ್ಮ ಅಜ್ಜಿಗೆ.
ಹಂಗೆ ನನಗೂ ಕೂಡ. ಅವ್ರಿಗೆ ಹೇಳ್ದೆ ಬೈತಾರಿನ್ನ ಹೇಳ್ಬಾರ್ದ ಫಸ್ಟೇ ಬೆಳಗ್ಗೆನೆ ಫೋನ್ ಮಾಡಿ ಹೇಳಿದ್ಲು ಅವಳು. ಅಂದ್ಲು ನಾನು 8 ಗಂಟೆಲ್ಲ ಫೋನ್ ಮಾಡಿ ಹೇಳಿದೀನಿ ನೋಡು ಮತ್ತೆ ಹಂಗೋ ಅವ್ರ ಮಜವ ಅಂತ ಪಾಪ ಅವ್ರ ಬೇಕ್ರಿ ಎಷ್ಟು ನಂಬರ್ ಇಟ್ಕೊಂಡು ಎಲ್ಲರಿಗೂ ಫೋನ್ ಮಾಡಿದ್ರು, ಇರಿ ಫೋನ್ ಮಾಡ್ತೀವಿ ಅಂತ. ಬೇಕ್ರಿ ಇದೆಯಲ್ಲ ಏನಂದು ಅವು ಯಾರು ಎಲ್ಲ ಫೋನ್ ಮಾಡಿಲ್ಲ ಅವ್ರಿಗೆ ಎಲ್ಲ ಹೊರಗಡೆ ಇದ್ದಾರೆ, ಎಲ್ಲ ಎಣ್ಣೆ ಮೇಲೆ ಇದ್ದಾರೆ, ಎಲ್ಲ ಇವತ್ತು ಎಣ್ಣೆ ಮೇಲೆ ಅವ್ರೆ ಎಲ್ಲ ಎಣ್ಣೆ ಮೇಲೆ ಇದ್ದಾರೆ, ಹೊರಗಡೆ ಇದ್ದಾರೆ. ₹100 ಇಲ್ಲ, ನಾನು 150 ಕೊಡ್ತೀನಿ ಅಂದ್ರೆ ಎಂತವೂ ಇಲ್ಲ ಅಲ್ಲಿ. ನಾನು ಆಟೋಗಳು ಇರ್ತವೆ ಅನ್ಕೊಂಡ್ರೆ ನೋಡು ಹಿಂಗಾಯ್ತು, ಏನ್ ಮಾಡೋದಂತ ಆಯ್ತಾ. ಇವಾಗ ಬೇಕ್ರಿನ ಬಾಗ್ಲಾಗಿ ಅಂದ್ರೆ ನಾವೇನೋ ಮಾಡೋದಲ್ಲಿ ನಿಂತಿದೀವಿ. ಪ್ರ್ಯಾಂಕ್ ಮಾಡ್ತಾರೆ ಇಲ್ಲ ಕಣೆ, ಇದು ಬೇಕ್ರಿ ನೋಡು, ಅಲ್ಲೇ ಬೇಕ್ರಿ ಅದ್ರ ಸ್ವೀಟ್ ತಗದ ಇದೀನಿ ಬೇಕ್ರಿಲಿ. ವಿಡಿಯೋ ಕಾಲ್ ಮಾಡ್ಲಾ? ನೋಡ್ ನಿಂಗೆ ಯಾರು ಬಾಗೇಶ್ವರದಲ್ಲಿ ಪರಿಚಯ ಇದ್ರು ಒಂಚೂರು ಹೇಳಂಗೆ. ಚಂದ ಅಂತ ನೋಡ್, ಕೊನೆಗೂ ನಾವೇ ಬೇಕಾಯ್ತ ಅಂತ ಬೇಕಾದ್ರೆ ಅಂದೇ ಬಿಡುತ್ತ. ಗೈಸ್, ನಮ್ಮ ಅಜ್ಜಿ ನಮಗೋಸ್ಕರ ಕಡಲೆಕಾಳು ತರಕಾರಿ ಸಾರು, ಮುದ್ದೆ, ಬೋಂಡ ಎಲ್ಲ ಮಾಡಿದ್ದಾರೆ. ಆಮೇಲೆ ಕಲ್ಲಂಗಡಿ ಹಣ್ಣು ತಂದಿದ್ದಾರೆ, ಪುರಿ ಖಾರ ತಂದಿದ್ದಾರೆ. ನಿಮಗೆ ಗೊತ್ತಿತ್ತ ಅಜ್ಜಿ ನನಗಿಷ್ಟ ಅಂತ? ನಾನು ಅವಾಗೆಲ್ಲ ತಾತಂಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ. ಹೌದು. ಹಾಯ್. ಸೊ ಗೈಸ್, ಈಗ ನೀವೇನು ನೋಡ್ತಿದ್ರೆ ಇದು ನಮ್ಮ ಅಣ್ಣನ ಮದುವೆ ವ್ಲಾಗ್. ಈ ಮದುವೆನ ಅಟೆಂಡ್ ಮಾಡೋದಕ್ಕೆ ಅಂತಲೇ ನಾವು ಊರಿಗೆ ಹೊರಟಿದ್ದು. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಮದುವೆ ವ್ಲಾಗ್ಸ್ನ ಅಟ್ಯಾಚ್ ಮಾಡ್ತಿಲ್ಲ, ವಿಡಿಯೋ ತುಂಬ ಲೆಂತ್ ಆಗಿದೆ ಅಂದ್ಬಿಟ್ಟು. ನಾಳೆ ಮದುವೆ ವ್ಲಾಗ್ಗಳನ್ನ ಹಾಕ್ತಾ ಹೋಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.